ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರತಿ ವ್ಲಾಗ್. ನಾವು ಇವತ್ತು ಮನೇಲಿ ಬೆಳಗ್ಗೆನೇ ಪೂಜೆ ಮುಗಿಸಿ ಎಲ್ಲ ರೆಡಿಯಾಗಿ ಕೆಂಗಲ್ಗೆ ಹೋಗೋಣ ಅಂತ ಹೊರಟ್ವಿ. ನನ್ನ ಮಗಂದು ಇವತ್ತು ಮೊದಲನೇ ಮುಡಿ ತೆಗೆಯೋದು ಶಾಸ್ತ್ರ ಇತ್ತು. ಕೆಂಗಲ್ಗೆ ಹೋಗಿ ಅಲ್ಲಿ ಮುಡಿ ತೆಗೆಯೋದಕ್ಕೆ ಅಂತ ಅಂದ್ಬಿಟ್ಟು ಚೀಟಿ ತೊಗೊಬರ್ಬೇಕಿತ್ತು. ನಾನು ಕ್ಯೂನಲ್ಲಿ ನಿಂತ್ಕೊಂಡೆ. ದೇವಸ್ಥಾನ ತಲುಪಿದ್ರೆ ಅಯ್ಯಪ್ಪ ಸ್ವಾಮಿಯವರಿದ್ದರು ಅಲ್ಲಿ. ಅವ್ರ ದರ್ಶನ ಆಗಬೇಕಲ್ವ ಮೊದಲು. ಅವರೆಲ್ಲ ಮುಂದೆ ಹೋದರು. ಕ್ಯೂನಲ್ಲೇ ನಿಂತ್ಕೊಂಡು ಮುಂದೆ ಹೋಗಿ ಮುಡಿ ಚೀಟಿ ತೊಗೊಂಡು ಬಂದೆ ನಾನು. ಅಷ್ಟರಲ್ಲಿ ಪಾಪು ಆಡ್ತಾನೇ ಇದ್ದ, ತುಂಬ ಚೆನ್ನಾಗಿ ಆಡ್ತಿದ್ದ. ಫೀಡ್ ಮಾಡಿಸ್ಬಿಟ್ಟು ಹೋದ್ವಿ. ಮತ್ತು ಮುಡಿ ಕೊಡೋದಕ್ಕೆ ಅವನನ್ನು ಕರ್ಕೊಂಡು ಅವ್ನು ಸುಮ್ಮನೆ ಒಂದು ಸ್ವಲ್ಪನೂ ಅಳ್ಳೇ ಇಲ್ಲ. ಎಲ್ಲರೂ ಅಲ್ಲೇ ಶಾಕ್ ಆಗ್ತಿದ್ರು, ಏನು ನಿಮ್ಮ ಪಾಪು ಅಳ್ತಾನೇ ಇಲ್ಲ, ತುಂಬ ಚೆನ್ನಾಗಿ ಕೂತಿದ್ದಾನೆ ಅಂತ. ನಾನು ಫ್ಲಾಸ್ಕಲ್ಲಿ ಇಲ್ಲಿಂದ ಬಿಸಿನೀರು ತೊಗೊಂಡು ಹೋಗಿದ್ದೆ. ಅದೇ ಸ್ವಲ್ಪ ತಲೆಗೆಲ್ಲ ತೇವ ಮಾಡಿ ಮುಡಿ ಕೊಟ್ವಿ. ಆಮೇಲೆ ಮುಡಿ ಕೊಟ್ಟು ಸ್ನಾನ ಮಾಡಿಸ್ಕೊಂಡು ಬಂದು ಪೂಜೆಗೆ ಅಂತ ಹೊರಟ್ವಿ. ಪಾಪು ಮುಡಿ ಕೊಟ್ಟಿದ್ವಲ್ಲ, ತಲೆಗೆ ಗಂಧ ಹಾಕಿಸ್ಬೇಕಿತ್ತು ಅಂತ ಹೋದ್ವಿ. ಪಾಪುಗೆ ಗಂಧ ಹಾಕ್ಸಿದ್ವಿ. ಮತ್ತು ಎಲ್ಲರೂ ಒಬ್ಬೊಬ್ಬರೇ ಪಾಪುಗೆ ಗಂಧ ಹಾಕಿದ್ಮೇಲೆ ಒಬ್ಬೊಬ್ಬರೇ ನಾಮ ಇಡಿಸ್ಕೊಂಡ್ವಿ. ಅಲ್ಲಿ ಹೇಳ್ತಿದ್ರು ಲೇಡೀಸ್ಗೆಲ್ಲ ಒಂದೇ ನಾಮ ಇಕ್ಕೋದು, ಆರೆಂಜ್ ಕಲರ್ದು 3 ನಾಮ ಇಕ್ಕಲ್ಲ ಅಂತ. ಇಲ್ಲ ನನಗೆ 3 ನಾಮನೇ ಬೇಕು, ನಮ್ಮದು 3 ನಾಮದವರೇ ನಾವೂ ಅಂತ ನಾನು 3 ನಾಮನೇ ಇಡಿಸ್ಕೊಂಡೆ. ಮತ್ತು 3 ನಾಮ ಇಕ್ಕಿಸ್ಕೊಂಡು ಹೋದ್ವಿ. ಅಲ್ಲಿ ಜೊತೆಗೆ ದುಡ್ಡು ಹಾಕಿಬಿಟ್ಟು ಹೋದ್ವಿ. ಪೂಜೆ ಸಾಮಾನೆಲ್ಲ ಅಲ್ಲಿ ನಾವೇ ಕಾಯಿ ಹೊಡ್ಕೋಬೇಕು. ಕಾಯಿ ಹೊಡ್ಕೊಂಡು ತೊಗೊಂಡು ಹೋದ್ವಿ. ಅಲ್ಲಿ ಫೋಟೋ ತೆಗಿಯೋಕ್ಕಿಲ್ಲ ದೇವ್ರದ್ದು ಅಂತ ಹೇಳಿದ್ರು. ನಾನು ಹಂಗೂ ತೆಗ್ದೆ, ಅದು ಕ್ಲಾರಿಟಿ ಸಿಗಲಿಲ್ಲ ಫೋಟೋ ದೇವ್ರದ್ದು. ಹಾಗೆ ದರ್ಶನ ಮುಗಿಸ್ಕೊಂಡು ಒಂದು 2 ಫೋಟೋಸ್ ತೊಗೊಂಡು ಬಂದ್ವಿ. ನಮ್ಮಮ್ಮ ಪಾಪುಗೆ ಅಂತ ಗೊಂಬೆ ಕೊಡಿಸಿದ್ರು, ಗೊಂಬೆ ತೊಗೊಂಡು ಬಂದ್ವಿ. ಬರ್ತಾ ರೋಡಲ್ಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಕುಡಿಯೋದಕ್ಕೆ ಅಂತ ಹೋದ್ವಿ. ಪಾಪ ಕರ್ಕೊಂಡೋದ್ರು ಅಂಕಲ್ಲು. ಚೆನ್ನಾಗಿ ಮಾತಾಡ್ತಾಯಿದ್ರು ಅವರು, ಜ್ಯೂಸ್ ಸೆಂಟ್ರವರು. ಎಕ್ಸ್ಟ್ರಾ ನಾನು ಮಾತಾಡೋದಕ್ಕೆ ಸ್ವಲ್ಪ ಜಾಸ್ತಿನೇ ಡ್ರೈ ಫ್ರೂಟ್ಸ್ನ ಹಾಕಿ ಆ್ಯಡ್ ಮಾಡಿ ನಮಗೆ ಕೊಟ್ಟರು. ಅವ್ರು ತುಂಬ ನೀಟಾಗೇ ಮಾಡ್ತಾಯಿದ್ರು ಜ್ಯೂಸ್ನ. ನೋಡಿದ್ರೆ ಇನ್ನೊಂದು ಲೋಟ ಕುಡಿಬೇಕು ಅಂತ ಅನ್ನಿಸ್ತಿತ್ತು. ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಕೂಡ. ಫಸ್ಟ್ ಟೇಸ್ಟ್ ಮಾಡಿದ್ದೆ ನಾನು. ಎಲ್ಲರೂ ಹೇಗಿರುತ್ತೋ ಏನೋ ಅಂತಿದ್ರು. ರಾಮನಗರದಲ್ಲಿ ಡ್ರೈ ಫ್ರೂಟ್ಸ್ ಜ್ಯೂಸ್ ಅಂತಂದರೆ ಫೇಮಸ್ಸು. ನಾನು ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿತ್ತು. ಆಮೇಲೆ ಮನೆಗೆ ಬಂದು ನನ್ನ ಹೊರಗಡೆ ಹೋಗಲಿಲ್ಲ. ನನ್ನ ಮಗನ್ನ ಆಟ ಆಡಿಸ್ತಾಯಿದ್ರು ಕೂರಿಸಿ, ಪುಟ್ಟಣ್ಣ ಮತ್ತು ರವಿ ಅಣ್ಣ. ಕಾರ್ತಿ ಅದನ್ನೇ ನೋಡ್ತಾ ಇದ್ದ. ಆಮೇಲೆ ಆಟ ಆಡ್ಸಿದ್ದೆಲ್ಲ ಆದಮೇಲೆ ನಾನು ನನ್ನ ಮಗ ಒಂದು ವ್ಲಾಗ್ ಮಾಡಿದ್ವಿ. Can you introduce कौन है आपके साथ? He is my son. What?